ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು, ಗಿಡ ತಪ್ಪದೆ ಬೇಡಿದೆನು ಎನ್ನ ಅಂಗಕ್ಕೆಂದು. ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಆನು ಬೇಡಿ ಭವಿಯಾದೆನು, ಅವು ನೀಡಿ ಭಕ್ತರಾದವು. ಇನ್ನು ಬೇಡಿದೆನಾದಡೆ ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣಿ. ಇದು ಮಹಾದೇವಿಯಕ್ಕನ ಕೊನೆಗಾಲದ ವಚನ. ಭವಿ ಮತ್ತು ಭಕ್ತ ಈ ವಿಷಯದಲ್ಲಿ ಶರಣರು ಅನೇಕ ರೀತಿಯಲ್ಲಿ ಹೇಳಿರೋದು ಕಾಣುತ್ತೆ. ಭವಿ ಭಕ್ತ ಮೇಲ್ನೋಟಕ್ಕೆ ನೋಡಿದ್ರೆ ಇಷ್ಟಲಿಂಗ ಧಾರಕ ಭಕ್ತ, ಇಷ್ಟಲಿಂಗ ಇಲ್ಲದವನು ಭವಿ ಅನ್ನೋದು ಪುರಾಣಗಳು ಮತ್ತು ಕೆಲವು ಶರಣರ ವಚನಗಳನ್ನು ನೋಡಿದಾಗ ಹಾಗನ್ಸ್ಬಿಡುತ್ತೆ. ಆದ್ರೆ ವಾಸ್ತವಿಕವಾಗಿ ಶರಣರು ಭವಿ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥವನ್ನು ಕೊಟ್ಟಿದ್ದಾರೆ. ಕಾಮ ಒಂದನೇ ಭವಿ, ಕ್ರೋಧ ಎರಡನೇ ಭವಿ, ಈ ರೀತಿ ಅರಿಷಡ್ವರ್ಗಗಳನ್ನು ಹೇಳ್ಬಿಟ್ಟು ಇಂತಿ 6 ಭವಿಗಳನ್ನ ತಮ್ಮೊಳಗಿಟ್ಕೊಂಡು ಆಮಿಷವನ್ನು ಸೇರಿಸಿದ್ರೆ 7, ಇಂತು 7 ಭವಿಗಳನ್ನು ತಮ್ಮೊಳಗಿಟ್ಕೊಂಡು ಲಿಂಗ ಇಲ್ದಿದ್ದವ್ರನ್ನ ಭವಿ ಅಂತಂದ್ರೆ ಅದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ನಿಜ ಅದು. ಅಂದ್ರೆ ಭವಿ ಭಕ್ತ ಅನ್ನುವಂಥದ್ದು ಕೇವಲ ಲಾಂಛನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಆಚರಣೆಗೆ ಸಂಬಂಧಪಟ್ಟಂತಹದ್ದು. ಇನ್ನೂ ಶರಣರು ಮುಂದೆ ಹೋಗ್ತಾ ವಿಚಾರಣೆ ಮಾಡ್ತಾ ಭವಿ ಭಕ್ತ ಸಂಬಂಧವನ್ನು ವಿಶೇಷವಾಗಿ ಹೇಳಿರೋದನ್ನು ಕಾಣ್ತೀವಿ. ಈ ವಚನದಲ್ಲಿ ಮಹಾದೇವಿಯಕ್ಕ ತಾನು ಸಿದ್ಧ ಪುರುಷರಾದ್ಮೇಲೂ ಸಹಿತ, ತಾನು ಐಕ್ಯ ಸ್ಥಿತಿಯನ್ನು ಮುಟ್ಟಿದ ಮೇಲೂ ಕೂಡ ನಾನು ಭವಿ, ಮರಗಿಡಗಳು ಭಕ್ತರು ಅನ್ನುವ ಮಾತನ್ನು ಹೇಳ್ತಿದ್ದಾರೆ. ಇದು ಬಹಳ ದೊಡ್ಡ ಭಾವನೆ. ಇದು ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು, ಗಿಡ ತಪ್ಪದೆ ಬೇಡಿದೆನು ಎನ್ನ ಅಂಗಕ್ಕೆಂದು, ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಅಂದ್ರೆ ಕದಳಿವನಕ್ಕೆ ಹೋಗಿ ಕೆಲವು ದಿವಸ ಅಲ್ಲಿ ಆನಂದವಾಗಿದ್ಕೊಂಡು, ಅಂದ್ರೆ ಈಗೆಲ್ಲ ಐಕ್ಯ ಸ್ಥಿತಿ ಅಳವಟ್ಟಿದೆ, ಧೈರ್ಯ ಬಂದಿದೆ. ಧೈರ್ಯ ಮೊದಲೇ ಇತ್ತು ಮಹಾದೇವಿಯಕ್ಕನಿಗೆ. ಇನ್ನು ಉಡುತಡಿಯಿಂದ ಕಲ್ಯಾಣಕ್ಕೆ ಹೋಗುವಾಗ್ಲೇನೆ ಆಕೆಯ ಧೈರ್ಯ ನಮಗೆಲ್ಲ ಗೊತ್ತಾಗತ್ತೆ. ಇನ್ನು ಸಿದ್ಧ ಪುರುಷರಾಗಿ ಕದಳಿವನಕ್ಕೆ ಬಂದ ಮೇಲೆ ಇಡೀ ಪ್ರಪಂಚವೇ ದೇವರ ಮನೆ, ಪರಮಾತ್ಮನೇ ಸರ್ವವನ್ನು ನಡೆಸ್ತಾ ಇರ್ತಕ್ಕಂತಹ ಮಹಾ ಮಾಲೀಕ ಅನ್ನುವಂಥದ್ದು ಮಹಾದೇವಿಯಕ್ಕನಿಗೆ ಅರ್ಥ ಆಗಿದೆ. ಅರ್ಥ ಆಗೋದಲ್ಲ, ಅಳವಟ್ಟಿದೆ. ಅರ್ಥ ಆಗೋದು ಬೇರೆ, ಅಳವಡೋದು ಬೇರೆ. ಈಗ ನಮ್ಗೆ ಎಷ್ಟೋ ತತ್ವಗಳು ಅರ್ಥ ಆಗಿದಾವೆ. ಓದ್ತೀವಿ, ಬರಿತೀವಿ, ಭಾಷಣ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಅಳವಟ್ಟಿದೆಯಾ, ಅಳವಟ್ಟಿದೆ ಇಲ್ಲ ಅನ್ನೋದು ಗೊತ್ತಾಗೋದು ಕಷ್ಟ ಕಾಲದಲ್ಲಿ, ಪರೀಕ್ಷೆ ಕಾಲ ಬಂದಾಗ, ಜೀವನದಲ್ಲಿ ಇದ್ದದ್ದೆಲ್ಲ ಹೋದಾಗ, ಅನೇಕ ತೊಂದರೆಗಳ ತಾಪತ್ರಯಗಳು ಬಂದು ಮುಸುಕಿದಾಗ್ಲೂ ಅವನು ಸಮಚಿತ್ತನಾಗಿದ್ರೆ ಅವನು ಹೇಳ್ತಕ್ಕಂಥ ತತ್ವ ಅವನಿಗೆ ಅಳವಟ್ಟಿದೆ ಅಂತ ಅರ್ಥ. ಇಲ್ಲದೆ ಹೋದ್ರೆ ಅದು ಕೇವಲ ಮಾತಾಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಒಡಲ ಕಳವಳಕ್ಕೆ ನಾನು ಅಡವಿಯನ್ನು ಹೊಕ್ಕದೆ, ಗಿಡ ತಪ್ಪದೆ ಬೇಡಿದನು ಎನ್ನ ಅಂಗಕ್ಕೆಂದು. ಅವ್ರೇನ್ ಗಿಡ ಬೇಡ್ತಿರ್ಲಿಲ್ಲ, ಬಿದ್ದ ಹಣ್ಣುಗಳನ್ನು ತಗೊಂಡ್ ಬರ್ತಿದ್ರು. ಆದ್ರೆ ಆ ಅನುಭವದ ಸ್ಥಿತಿಯಲ್ಲಿ ಹೇಳೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಮಹಾದೇವಿಯಕ್ಕ ಒಬ್ಬ ಭಕ್ತಳಾಗಿ ಮಹೇಶ್ವರಿಯಾಗಿ ಪ್ರಸಾದಿ ಸ್ಥಳವನ್ನು ಮುಟ್ಟಿ ಐಕ್ಯ ಸ್ಥಿತಿಯನ್ನು ಗಳಿಸಿದ ನಿಜವಾದ ಸಾಧಕರು ಸಿದ್ಧ ಪುರುಷರಾಗೋದು ಬೇರೆ. ಈ ದೇವತೆಗಳನ್ನ ಕಲ್ಪಿಸ್ಬಿಟ್ಟು ಅವುಗಳ ಬಗ್ಗೆ ಪುರಾಣ ಬರೆದು ಪವಾಡಗಳನ್ನು ಮಾಡಿಸಿ ಯುದ್ಧಗಳನ್ನು ಮಾಡಿಸಿ ಅವುಗಳನ್ನ ಆಚರಣೆ ಮಾಡಿ ಮುಂದೆ ಅವಕ್ಕೆ ಜನ ಗಂಟು ಬೀಳೋದು ಬೇರೆ. ಈಗ ಎಲ್ಲಮ್ಮನ ಜೀವನ ಎಲ್ಲಮ್ಮನಿಗೆ
ಎಷ್ಟು ಜನ ಭಕ್ತರು ಅಂದ್ರೆ ಮಹಾದೇವಿ ಅಕ್ಕನಿಗೆ ಎಲ್ಲಮ್ಮನಿಗೆ ಹೋಲ್ಕೆನೆ ಬರಲ್ಲ. ಯಾಕಂದ್ರೆ ಅದು ಪುರಾಣ ದೇವತೆ, ಅಸ್ತಿತ್ವ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಸ್ತಿತ್ವ ಇಲ್ದೇನು ಇರ್ಬೋದು, ಅಥವಾ ಅಸ್ತಿತ್ವ ಇದ್ರೂ ಇರ್ಬೋದು, ಅಥವಾ ಕಥೆಯಲ್ಲಿ ಬರ್ದಂಗೆ ನಡೆದಿದೆ ಅಂತನೂ ಅಲ್ಲ. ಕವಿ ಸಮಯ ಅಂತ ಕರೀತಾರೆ. ಕವಿ ಏನ್ ಬೇಕಾದ್ರೂ ಬರಿಬೋದು. ಮುಂದಿನ ಜನ ಕಾವ್ಯ ಚೆನ್ನಾಗಿತ್ತು ಅಂದ್ರೆ ಅದನ್ನೇ ಹಿಡ್ಕೊಂಡು ಹೊರಟ್ಬಿಡ್ತಾರೆ. ಸಾಮಾನ್ಯ ಜನರಿಗೆ ಏನ್ ಬೇಕು? ಆಚಾರ ವಿಚಾರ ನಡೆ ನುಡಿ ಬೇಕಾಗಿಲ್ಲ. ಅಲ್ಲಿ ಹೋಗ್ಬೇಕು, ಅಡಿಗೆ ಮಾಡ್ಬೇಕು, ಉಣ್ಬೇಕು, ಹೊರ ಬೇಡ್ಕೋಬೇಕು, ಬರ್ಬೇಕು. ಏನ್ ಮುತ್ತುತ್ತಾರೆ ಜನ ಅಂತಂದ್ರೆ ಅಲ್ಲಿ ಹೋದವ್ರಿಗೆಲ್ರಿಗೂ ಒಳ್ಳೇದಾಗಿ ಅವ್ರೆಲ್ರಿಗೂ ಬೇಡಿದ್ದೆಲ್ಲ ಸಿಕ್ಬಿಟ್ಟಿದ್ರೆ ಅದು ಬೇರೆನೆ ಆಗ್ತಿತ್ತು. ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ, ಏನು ಬದಲಾವಣೆ ಬಂದಿರಲ್ಲ. ಈಗ ಪ್ರಯಾಗರಾಜಕ್ಕಾಗ್ಲಿ, ಕುಂಭಮೇಳಕ್ಕಾಗ್ಲಿ, ಬೇರೆ ಬೇರೆ ಶಬರಿಮಲೆಗಾಗ್ಲಿ, ಅಥವಾ ಕಡೆಗೆ ಶರಣರ ಕ್ಷೇತ್ರಗಳಿಗೆ ಹೋಗೋರು ಕೂಡ ಉಳಿವಿಗೆ ಹೋಗ್ತಾರಲ್ಲ ಜಾತ್ರೆ ಅಂತ ಹೇಳಿ. ಈ ಎಲ್ಲ ಮುಂದಾಗ್ಲಿ ಅಯ್ಯಪ್ಪಂದಾಗ್ಲಿ ಸಂದೇಶಗಳಂತೂ ಇಲ್ಲ ಬಿಡಿ. ಅವ್ರದ್ದೇ ಆದಂತ ಸಂದೇಶಗಳಿಲ್ಲ. ಅವ್ರೇನ್ ಹೀಗ್ ನಡ್ಕೊಳ್ಳಿ ಅಂತ ಹೇಳಿಲ್ಲ. ಚನ್ನಬಸವಣ್ಣವ್ರ ಸಂದೇಶ ಇದೆ. ಅದನ್ನ ಎಷ್ಟು ಜನ ಜಾತ್ರೆಗೆ ಹೋದವ್ರು ಓದ್ತಾರೆ, ಎಷ್ಟು ಜನ ಪರಿವರ್ತನೆ ಆಗ್ತಾರೆ. ಜಾತ್ರೆಗಳು, ಯಾತ್ರೆಗಳು ಗದ್ದಲದ ಸಂತೆಗಳಾಗ್ತವೆ, ಒಂದಷ್ಟು ಕೊಳಕು ಇದನ್ನೇ ಮಾಡ್ತಕ್ಕಂಥವು ಆಗ್ತವೆ ಹೊರತು ನಿಜವಾದ ಪರಿವರ್ತನೆ ಬರೋದಿಲ್ಲ. ಅದಕ್ಕೆ ಭಾರತ ದೇಶ ಇಷ್ಟು ಶತಮಾನಗಳಾದ್ರೂ ಕೂಡ ಜನ ಎಷ್ಟು ಮೌಢ್ಯದಲ್ಲಿದ್ದಾರೆ. ಇನ್ನು ಸಾಮಾನ್ಯ ಜನರು ಬಿಟ್ಬಿಡಿ, ದೊಡ್ಡ ದೊಡ್ಡವರು ಕೂಡ ಎಷ್ಟು ಮೌಢ್ಯದಲ್ಲಿರೋದು. ಸ್ವಾಮೀಜಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಉದ್ಯಮಿಗಳಿರ್ಬೋದು. ಅಲ್ಲಿ ಹೋಗಿ ಮುಳುಗ್ ಬಂದ್ರೆ ನಾವೇನೋ ಪವಿತ್ರ ಆಗ್ಬಿಟ್ವಿ, ನಮ್ ಜೀವನ ಪಾವನ ಆಗೋಯ್ತು, ಜನ್ಮ ಉದ್ಧಾರ ಆಯ್ತು. ಒಂದ್ ಜಾತ್ರೆಗೆ ಹೋಗಿ ತೇರಕ್ಕೆ ಕೈ ಹಚ್ಚಿಬಿಟ್ರೆ, ಹಗ್ಗ ಹಿಡಿದು ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು, ಹಂಗ್ ತಳ್ಳಾಡಿ ಪೆಟ್ಟು ಮಾಡ್ಕೊಂಡಿರೋ ಉಂಟು, ಸತ್ತಿರೋರು ಉಂಟು. ಈ ಒಂದು ಮನೋಭಾವನೆಯನ್ನು ಹುಟ್ಟಾಕದೇನಿದೆಯಲ್ಲ ಬಹಳ ಅಪಾಯಕಾರಿ. ಅದು ಮೇಲ್ನೋಟಕ್ಕೆ ಚಂದ ಕಾಣಿಸ್ತದ, ಆದ್ರೆ ಅದರಷ್ಟು ಅಪಾಯ. ಅದಕ್ಕೆ ನಮ್ಮ ನೋಡಿ, ಜಪಾನ್ ನಮಗಿಂತ 9 ಪಟ್ಟು ಸಣ್ಣದು. 9 ಪಟ್ಟು ಸಣ್ಣದಿದ್ರು ಕೂಡ ಅದು ಪರಕೀಯರ ದಾಳಿಗೆ ಒಳಗಾಗಿ, ಪರಕೀಯರ ಆಳ್ವಿಕೆಗೆ ಒಳಗಾಗಿಲ್ಲ. ಚೀನಾ ಎಷ್ಟು ದೊಡ್ಡದು, ಭಾರತ ದೇಶಕ್ಕಿಂತ ಚೀನಾ ದೊಡ್ಡದು. ಅದು ಒಂದು 10, 12, 13 ಜಪಾನ್ ಹಾಕಿದ್ರೆ ಒಂದ್ ಚೀನಾ ಆಗತ್ತೆ. ಆದ್ರೆ ಚೀನಾದವ್ರನ್ನು ಕೂಡ ಮಣಿಸ್ತಿದ್ರು ಅವ್ರು, ಜಪಾನ್ನವ್ರು. ಅಂತಹ ತಾಕತ್ತು ಅವ್ರದ್ದು. ಆದ್ರೆ ಜಪಾನು ಇಂಥ ಯಾವ ಅಬದ್ಧಗಳನ್ನು ಅಲ್ಲಿ ಹುಟ್ಟಾಕಿಲ್ಲ. ಅಲ್ಲಿಯ ಹಿರಿಯ ಋಷಿಗಳು, ಅಲ್ಲಿಯೂ ಸಾಧಕರಿದ್ದಾರೆ, ಅಲ್ಲೂ ಜನ ಗುರುಗಳಿದ್ದಾರೆ. ಅವ್ರು ಇಂತಹ ಮೂಢನಂಬಿಕೆಗಳನ್ನ ಹುಟ್ಟಾಕಿಲ್ಲ. ನಮ್ಮಲ್ಲಿ ಎಷ್ಟು ಜನ ಮಹಾತ್ಮರು ಬಂದು ಹೋದ್ರು, ಎಷ್ಟು ಜನ ಸುಧಾರಕರು ಬಂದು ಹೋದ್ರು, ಎಷ್ಟು ಜನ ಜ್ಞಾನಿಗಳು ಬಂದು ಹೋದ್ರು, ಏನು ಬಂದು ಹೋದ್ರು ಕೂಡ ಮತ್ತೆ ಗುರುಸ್ಥಾನದಲ್ಲಿ, ರಾಜಕೀಯ ಸ್ಥಾನದಲ್ಲಿ ಇರೋರೇನೆ ಅವುಗಳನ್ನ ಆಚರಣೆ ಮಾಡಿದಾಗ ಏನು ಮಾಡಕ್ಕಾಗಲ್ಲ. ಇಲ್ಲಿ ಮಹಾದೇವಿ ಅಕ್ಕ ತಾನು ಎಲ್ಲವನ್ನೂ ಸಾಧಿಸಿದ್ರು ಕೂಡ ಹೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ನಾನು ಗಿಡ ತಪ್ಪದೆ ಬೇಡಿದೆನು ಎನ್ನ ಅಂಗಕ್ಕೆಂದು. ನನ್ನ ಅಂಗಕ್ಕಾಗಿ ನಾನು ಬೇಡದೆ, ಅಂದ್ರೆ ಹಸಿವಿಗಾಗಿ, ಹೊಟ್ಟೆ ಹಸಿವಿಗಾಗಿ ಅಂಗಕ್ಕೆಂದು ಬೇಡದೆ ನಾನು. ಆ ಮರಗಿಡಗಳು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಅವು ಮರಗಳಿಗೇನು ಪ್ರಜ್ಞೆ ಇಲ್ಲ. ಮಹಾದೇವಿ ಅಕ್ಕ, ಸಿದ್ಧ ಪುರುಷರು ಇವ್ರಿಗೆ ಕೊಟ್ಟು ನಾವು ಧನ್ಯರಾದ್ವಿ ಅಂತ ಮರಗಳಿಗೇನು ಅನ್ಸಿಲ್ಲ. ಆದ್ರೆ ಮಹಾದೇವಿ ಅಕ್ಕ ಹೇಳೋದು, ಅವು ನೀಡಿದವು ತಮ್ಮ ಲಿಂಗಕ್ಕಾಗಿ ನೀಡಿದವು, ಲಿಂಗದ ನಿಯಮದಂತೆ ನೀಡಿದವು. ಲಿಂಗದ ನಿಯಮದ ಪ್ರಕಾರನೇ ಅವು ಮರ ಆಗ್ತವೆ, ಹಣ್ಣಾಗ್ತವೆ, ಉದುರಿಸ್ತವೆ. ಅದನ್ನ ಮಹಾದೇವಿಯಕ್ಕೆ ತಗೊಂಡು ತನ್ನನ್ನ ಭವ್ಯ ಸ್ಥಾನದಲ್ಲಿ ನಿಲ್ಲಿಸಿ ಮರಗಿಡಗಳನ್ನ ಭಕ್ತ ಸ್ಥಾನದಲ್ಲಿ ನಿಲ್ಲಿಸ್ಬೇಕಾದ್ರೆ ಮಹಾದೇವಿಯಕ್ಕನ ಹೃದಯ, ಮಹಾದೇವಿಯಕ್ಕನ ಆ ಮಾತೃಭಾವ, ವಿವೇಕ ಎಷ್ಟು ವಿಶಾಲವಾಗಿದೆ ಅನ್ನೋದು ಈ ವಚನದಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಆನು ಬೇಡಿ ಭವಿಯಾದೆನು, ಅವು ನೀಡಿ ಭಕ್ತರಾದವು. ಇನ್ನು ಬೇಡಿದೆನಾದಡೆ ಚನ್ನ ಮಲ್ಲಿಕಾರ್ಜುನ ನಿಮ್ಮಾಡಿ. ಅವು ಬೇಡಿ, ನಾನು ಬೇಡಿ ಭವಿಯಾದೆ, ಭವಿಯಾಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಶರಣರನ್ನ ತಪ್ಪು ತಿಳ್ಕೊಳ್ಳೋದು ಎಲ್ಲಿ ಅಂತಂದ್ರೆ, ಇಂತಹ ಕೆಲವು ವಚನಗಳನ್ನು ನೋಡ್ಬಿಟ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಸಹಿತ ಮೋಸ ಹೋಗ್ತಾರೆ.
ಅಯ್ಯೋ ಮಹಾದೇವಕ್ಕ ಪಾಪ ಸಾಧಕರು ಸಾಧಕರಲ್ಲ, ಅವ್ರ ಯೋಗಾಂಗ ತ್ರಿವಿಧಿ ಅವ್ರ ಬೇರೆ ಬೇರೆ ವಚನಗಳನ್ನ ನೋಡಿದ್ರೆ ಅದ್ಭುತವಾಗಿದಾವೆ. ಆದ್ರೆ ಶರಣರು ನಾನೇನು ಅಲ್ಲ ಕೊನೆ ತನಕ. ಬಸವಣ್ಣವರು ಕೂಡ ಅಷ್ಟೇನೆ. ಬಸವಣ್ಣವರು ಒಂದು ವಚನದಾಗ ಹೇಳ್ತಾರೆ, ನಾನೊಬ್ಬನೇ ಉಳಿದೇನು, ಬೆಬ್ಬನೆ ಬೆರೆದ ಜಜ್ಜನೆ ಜರಿದೆನು ಅಂತ ಹೇಳ್ತಾರೆ. ಆ ಸ್ಥಿತಿ ಅವ್ರಿಗೇನು ಉಂಟಾಗಿತ್ತು ಅಂತ ಅಲ್ಲ. ಅಂದ್ರೆ ಕಲ್ಯಾಣ ಹಾಳಾಗಿದ್ ನೋಡಿ ಆ ತರ ಮನೋಭಾವನೆ ಬಂದಿರ್ಬೋದು ಅವ್ರಿಗೆ. ಆದ್ರೆ ಅದನ್ನ ನಾವು ಅದು ಒಂದು ಕವಿ ಸಮಯ ಅಂತ ತಗೋಬೇಕೆ ಹೊರತು ವಾಸ್ತವಿಕ ಸಂಗತಿ ಅಲ್ಲ. ಭಕ್ತಿಯ ಪರಾಕಾಷ್ಠ ಮುಟ್ಟಿ ನಾನೇನು ಅಲ್ಲ, ಪರಮಾತ್ಮನ ಮುಂದೆ ನಾನೊಂದು ಅಣು ಅಂತ ಹೇಳ್ಕೊಳ್ಳುವಾಗ ಇಂಥ ವಚನಗಳು ಬರ್ತವೆ ಹೊರತು ಅವ್ರನ್ನ ಹಾಗಿದ್ರು ಅಂತ ಭಾವಿಸ್ಕೊಂಡ್ರೆ ಅದು ನಮಗೆ ನಾವೇ ಮಾಡಿಕೊಳ್ಳುವ ಮೋಸ. ಅವ್ರ ಇತರ ವಚನಗಳನ್ನ ನೋಡಿ ಅವ್ರನ್ನ ಅಳಿಬೇಕೆ ಹೊರತು ಇಂತಹ ವಚನಗಳನ್ನು ನೋಡಿ ಅಳಿಬಾರ್ದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.